ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಉತ್ತರ ಪ್ರದೇಶದಿಂದ ಬರುವಂತಹ ಸುದ್ದಿಗಳು ಬೇರೆ ಎಲ್ಲಿಂದನೂ ಬರಲ್ಲ. ಅಷ್ಟು ಕ್ರೂರವಾದಂತಹ, ಅಷ್ಟು ಅಮಾನವೀಯವಾದಂತಹ ಸಾಕಷ್ಟು ಸುದ್ದಿಗಳು ಬರ್ತಾನೆ ಇರ್ತವೆ. ಅಂತಹದೇ ಒಂದು ಸುದ್ದಿಯನ್ನು ಇವತ್ತು ನಿಮ್ಮ ಮುಂದೆ ಪ್ರದರ್ಶಿಸ್ತಾ ಇದ್ದೇನೆ. ಒಂದು ಆಸ್ಪತ್ರೆ ಯಾವ ಮಟ್ಟಕ್ಕೆ ಹೋಗಬಹುದು ದುಡ್ಡಿನ ವಿಚಾರಕ್ಕೆ? ಹುಟ್ಟಬೇಕಾದ ಮಗುವನ್ನ ಕೊಲ್ಲುವ ಮಟ್ಟಕ್ಕೆ, ಅದರ ಹುಟ್ಟುವ ಹಕ್ಕನ್ನೇ ಕಸಿಯುವ ಮಟ್ಟಕ್ಕೆ, ಅದರ ಜೀವಕ್ಕೆ ಕುತ್ತು ತರುವಂತಹ ಮಟ್ಟಕ್ಕೆ. ಯಾಕೆ? ದುಡ್ಡು, ಹಣ, ಆಸ್ಪತ್ರೆ. ಉತ್ತರ ಪ್ರದೇಶದಲ್ಲಿ ಲಖೀಂಪುರ್ ಅನ್ನುವಂತಹ ಜಿಲ್ಲೆಯಲ್ಲಿ ನಡೆದಿರುವಂತಹ ಈ ಅಮಾನವೀಯ ಘಟನೆ ಎಂಥವರನ್ನು ಬೆಚ್ಚಿ ಬೀಳಿಸ್ಬಿಡುತ್ತೆ. ಅದಕ್ಕೆ ಉದಾಹರಣೆ ಅಂದ್ರೆ, ಈ ಕೇಸಿನ ಬಗ್ಗೆ ದೂರು ಬಂದಾಗ ಅಲ್ಲಿನ DM ಅಂದ್ರೆ DC, ನಮ್ಮಲ್ಲಿ DC ಅಂತಾರೆ, ಅಲ್ಲಿ DM ಅಂತಾರೆ, ಅಲ್ಲಿನ DM ಕಣ್ಣೀರು ಹಾಕಿದರು. ಅಷ್ಟು ಕ್ರೂರತೆಯಿಂದ ಕೂಡಿತ್ತು ಆ ಆಸ್ಪತ್ರೆಯ ಕ್ರೌರ್ಯ. ಸೊ ಏನಿದು ಇಡೀ ಪ್ರಕರಣ ಅಂತ ವಿವರಿಸ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಗ್ರಾಮದಲ್ಲಿ ವಿಪಿನ್ ಗುಪ್ತಾ ಮತ್ತು ರೂಬಿ ಅನ್ನುವಂತಹ ದಂಪತಿ. ವಿಪಿನ್ ಗುಪ್ತಾ ಕೆಲಸಕ್ಕೆ ಹೋಗ್ತಿರ್ಬೇಕಾದ್ರೆ ಒಂದು ಫೋನ್ ಕಾಲ್ ಬರುತ್ತೆ. ಅವರ ಸಂಬಂಧಿಕರು ಫೋನ್ ಮಾಡ್ತಾರೆ, ನಿನ್ನ ಹೆಂಡತಿಗೆ ಹೆರಿಗೆ ನೋವು ಶುರುವಾಗಿದೆ, ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಅವಳು ನೋವು ತಡೀತಾ ಇಲ್ಲ ಅಂತ. ಇವನು ವಾಪಸ್ ಬರೋದು ತಡ ಆಗತ್ತೆ ಅಂತ ಹೇಳಿ, ತುಂಬಾ ದೂರದಲ್ಲಿದ್ದೀನಿ, ನೀವು ಇಮ್ಮಿಡಿಯೇಟ್ ಆಗಿ ಯಾವುದಾದ್ರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅನ್ನುವಂತಹ ಮಾತನ್ನ ಹೇಳ್ತಾನೆ. ಅಷ್ಟೊತ್ತಿಗೆ ನಾನು ಆ ಆಸ್ಪತ್ರೆಗೆ ಬರ್ತೀನಿ ಅಂತ ಹೇಳ್ತಾನೆ. ಅವರು ಅಲ್ಲೇ ಹತ್ತಿರದಲ್ಲಿರುವಂತಹ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆ ಆಸ್ಪತ್ರೆ ಹೆಸರು ಗೋಲ್ದಾರ್ ಹಾಸ್ಪಿಟಲ್ ಅಂತ. ಗೋಲ್ದಾರ್ ಹಾಸ್ಪಿಟಲ್ ಅನ್ನುವಂತಹದ್ದು ಆ ಆಸ್ಪತ್ರೆ ಹೆಸರು. ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗೆ ಇವನು ಹೋಗಿರ್ತಾನೆ. ಯಾರು? ವಿಪಿನ್ ಗುಪ್ತಾ ಅನ್ನುವಂಥವನು. ತನ್ನ ಹೆಂಡತಿಯ ಪರಿಸ್ಥಿತಿ ನೋಡ್ತಾನೆ. ಆಕೆ ನೋವಿನಲ್ಲಿ ನರಳ್ತಾ ಇದ್ದಾಳೆ. ಆಸ್ಪತ್ರೆಗೆ ದಾಖಲಿಸಬೇಕು ಅಂತ ಹೋದಾಗ 10,000 ರೂಪಾಯಿ ಖರ್ಚಾಗತ್ತೆ ಅಂತ ಹೇಳ್ತಾರೆ. ಇಡೀ ಟ್ರೀಟ್ಮೆಂಟ್ಗೆ 10,000 ಖರ್ಚಾಗತ್ತೆ ಅಂತ. ಇವನು ತನ್ನಲ್ಲಿದ್ದಂತಹ ಒಂದು 5,000 ರೂಪಾಯಿ ಅಲ್ಲಿ ಕಟ್ಟುತ್ತಾನೆ. ಚಿಕಿತ್ಸೆ ಆರಂಭಿಸಿ ಅಂತ ಹೇಳ್ತಾನೆ. ಆದರೂ ಸಹ ಅಲ್ಲಿ ಚಿಕಿತ್ಸೆಯನ್ನು ಆರಂಭ ಮಾಡೋದಿಲ್ಲ. ಸ್ವಲ್ಪ ಹೊತ್ತಿನ ನಂತರ 10,000ಕ್ಕೆ ಆಗಲ್ಲ, ಆಕೆಯ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ, 12,000 ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಆ ನಂತರ ಇವನು ಹೇಳ್ತಾನೆ, ಪರವಾಗಿಲ್ಲ ನೀವು ಮಾಡಿ, ನಾನು ದುಡ್ಡು ಆಮೇಲೆ ಅರೇಂಜ್ ಮಾಡ್ತೀನಿ, ಇರೋದನ್ನೆಲ್ಲ 5,000 ಇತ್ತು ಕಟ್ಟಿದ್ದೀನಿ ಅಂತ ಹೇಳ್ತಾನೆ. ಆದರೂ ಅವರು ಚಿಕಿತ್ಸೆ ಆರಂಭ ಮಾಡೋದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಒಳಗಡೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಆರಂಭಿಸಿದ ಹಾಗೆ ಮಾಡಿ ವಾಪಸ್ ಬಂದು ಹೇಳ್ತಾರೆ, ಪರಿಸ್ಥಿತಿ ಇನ್ನೂ ಬಿಗಡಾಯಿಸ್ಬಿಟ್ಟಿದೆ, 12,000ಕ್ಕೆ ಆಗಲ್ಲ, 25,000 ರೂಪಾಯಿ ಆಗತ್ತೆ, ಇನ್ನೊಂದಷ್ಟು ಹಣ ಕಟ್ಟಿ ಅಂತ. अब जैसे जैसे मेरी घरवाली की तबीयत खराब होती रही, ऐसे उनके पैसे बढ़ते रहे। बाद को बोले अब यहाँ ओवर हो चुका टाइम, अब मैं नहीं कर सकता हूँ। वहाँ ऊपर से चिल्ला रहे मेरे ऊपर. ಹೀಗೆ ಏರಿಕೆ ಮಾಡ್ಕೊಂಡು ಹೋದ್ರೆ ಹೊರತು ಆಕೆಯ ಮೈ ಮುಟ್ಟಿ ಆಕೆಗೆ ಚಿಕಿತ್ಸೆಯನ್ನು ಆರಂಭಿಸಲಿಲ್ಲ, ಟ್ರೀಟ್ಮೆಂಟ್ ಆರಂಭಿಸಲಿಲ್ಲ. ಮಗು ಆಚೆ ಬಂತು, ಸತ್ತು ಹೋಗಿ ಹುಟ್ಟಿತು. ಮಗು ಸತ್ತು ಹೋಯ್ತು. ಈ ಪ್ರಪಂಚವನ್ನ ನೋಡೋ ಮೊದಲೇನೆ ಮಗು ಸತ್ತು ಹೋಯ್ತು. ಯಾಕೆಂದ್ರೆ ಆ ಆಸ್ಪತ್ರೆಯ ಡಾಕ್ಟರ್ಗಳು, ನರ್ಸುಗಳು ತಾವು ಮನುಷ್ಯರಲ್ಲ, ಕ್ರೂರಿಗಳು. ಅದು ಸಹ ನಾವಿರೋದು ಉತ್ತರ ಪ್ರದೇಶದಲ್ಲಿ, ನಮಗೆ ದುಡ್ಡೇ ಮುಖ್ಯ, ದುಡ್ಡು ಪೂರ್ತಿಯಾಗಿ ಕಟ್ಟಿಲ್ಲ, ನಾವು ಆರಂಭಿಸಿಲ್ಲ ಟ್ರೀಟ್ಮೆಂಟ್ನ ಅಂತ ಜಗಳ ಮಾಡಿ ಆಗ ತಾನೇ ಹೆರಿಗೆ ಆದಂತಹ ಸತ್ತ ಮಗುವನ್ನ, ಜನ್ಮ ಕೊಟ್ಟಂತಹ ತಾಯಿಯನ್ನ, ಆ ಸತ್ತು ಹೋದ ಮಗುವನ್ನ ಹೊರಗೆ ತಳ್ಳಿಬಿಡ್ತಾರೆ, ಆಸ್ಪತ್ರೆಯಿಂದ ಹೊರಗೆ ಕಳಿಸ್ತಾರೆ, ಇಲ್ಲಿ ಇರಬಾರ್ದು ನೀವು ಅಂತ. ಆಗ ನೊಂದುಕೊಂಡಂತಹ ಆ ವ್ಯಕ್ತಿ ವಿಪಿನ್ ಗುಪ್ತಾ ಮತ್ತು ಆತನ ಹೆಂಡತಿ ಇಬ್ಬರು ಸಹ ಒಂದು ಕೈ ಚೀಲಕ್ಕೆ ಆ ಸತ್ತು ಹೋದ ಮಗುನ ಹಾಕೊಂಡು ಅಲ್ಲಿನ DC ಕಚೇರಿಗೆ ಹೋಗ್ತಾರೆ. DM ಅಂತ ಅಲ್ಲಿ ಕರೀತಾರಲ್ಲ, ಆ DM ಕಚೇರಿಗೆ ಹೋಗ್ತಾರೆ. DM ಕಚೇರಿಗೆ ಹೋಗಿ DM ಮುಂದೆ ಆ ಹೆಣವನ್ನ ತೋರಿಸಿ ತನ್ನ ಅಳಲನ್ನ ಹೇಳ್ಕೊಳ್ತಾರೆ. ಕಣ್ಣೀರು ಹಾಕ್ತಾನೆ ಆ ವ್ಯಕ್ತಿ. ನನ್ನ ಮಗು ಸತ್ತು ಹೋಯ್ತು, ನಾನು ದುಡ್ಡು ತಂದು ಕಟ್ತೀನಿ ಅಂತ ಹೇಳಿದೆ, 5,000 ಆಲ್ರೆಡಿ ಕಟ್ಟಿದ್ದೆ, ಆದ್ರೂ ಅವರು ಚಿಕಿತ್ಸೆ ಮಾಡಲೇ ಇಲ್ಲ, ಕೊನೆಗೂ ಮಗು ಸತ್ತು ಹುಟ್ಟಿತು, ಅವರೇ ಹೊಣೆ, ನನ್ನ ಮಗುನಾದ್ರೂ ವಾಪಸ್ ಕೊಡಿ, ಇಲ್ಲ ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಅವನು ಕಣ್ಣೀರು ಹಾಕ್ತಾನೆ. ಅವನ ಕಥೆಯನ್ನ ಕೇಳಿ ಆ ಮಗುವಿನ ಹೆಣವನ್ನ ನೋಡಿ DMಗೆ ಕಣ್ಣೀರು ಬರುತ್ತೆ. DM ಕಣ್ಣೀರು ಹಾಕ್ತಾರೆ. ಎಂಥ ಕ್ರೂರ ಘಟನೆ ಇದು, ಎಂತಹ ಅಮಾನವೀಯ ಘಟನೆ.
ಆಸ್ಪತ್ರೆಯವರು ಹೇಗೆ ನಡ್ಕೊಳ್ಳೋದ ಅಂತ. ಆ ನಂತರ ಜಿಲ್ಲಾಡಳಿತ ಒಂದಷ್ಟು ಕ್ರಮಕ್ಕೆ ಮುಂದಾಗುತ್ತೆ. ಆ ಆಸ್ಪತ್ರೆಯನ್ನ ರೇಡ್ ಮಾಡ್ತಾರೆ, ಆ ಆಸ್ಪತ್ರೆಗೆ ಸೀಲ್ ಹಾಕಿದ್ದಾರೆ. ಆದರೆ ನಾವು ಈಗ ಕೇಳಬೇಕಾಗಿರುವಂತಹ ಪ್ರಶ್ನೆ, ಇನ್ನು ಭೂಮಿಯನ್ನೇ ನೋಡದಂತಹ, ಪ್ರಪಂಚವನ್ನೇ ನೋಡದಂತಹ ಆ ಮಗು ಏನು ತಪ್ಪು ಮಾಡಿತ್ತು? ವೈದ್ಯಕೀಯ ವ್ಯವಸ್ಥೆ ಇಷ್ಟು ಕ್ರೂರವಾಗಿ ಯಾಕಿದೆ ಇಷ್ಟು ಕ್ರೂರವಾಗಿ ಯಾಕಿದೆ ಅನ್ನೋದರ ಜೊತೆಗೇನೆ ಅದೇ ಕ್ರೂರತೆ ಈ ಆಡಳಿತ ಏನ್ ಮಾಡ್ತಿದೆ. ದಿನ ಬೆಳಗಾದ್ರೆ 1000 ಸುಳ್ಳು ಹೇಳಿ ಜನರ ನಡುವೆ ದ್ವೇಷ ಬಿತ್ತಿ, ಧರ್ಮಗಳ ನಡುವೆ ದ್ವೇಷ ಬಿತ್ತಿ, ಏನೆಲ್ಲ ಹೇಳಿ ವೋಟ್ ಹಾಕಿಸ್ಕೊಳ್ಳುವಂತಹ ಯೋಗಿ ಆದಿತ್ಯನಾಥ್ ದಿನ ಬೆಳಗಾದ್ರೆ ಆ ಹೆಸರು ಬದಲಾಯಿಸು, ಈ ಹೆಸರು ಬದಲಾಯಿಸು, ಅಲ್ಲಿ ಮುಸ್ಲಿಂ ಹೆಸರಿದೆ, ಇಲ್ಲಿ ಮುಸ್ಲಿಂ ಹೆಸರಿದೆ, ಇದು ಬೇಡ ಅದು ಬೇಡ, ಇಂಥದ್ರಲ್ಲಿ ಬ್ಯುಸಿ ಇರುವಂತಹ ಯೋಗಿ ಆದಿತ್ಯನಾಥ್. ಅವರು 20% ಇದ್ದಾರೆ, ನಾವು 80% ಇದೀವಿ, ಇದು 80-20 ಫೈಟು ಅಂತ ಹೇಳ್ಕೊಂಡು ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂತಹ ಯೋಗಿ ಆದಿತ್ಯನಾಥ್ ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದ್ರೆ, ನಾಚಿಕೆ ಮಾನ ಮರ್ಯಾದೆ ಅನ್ನುವುದು ಏನಾದರೂ ಇದ್ರೆ ಈ ರೀತಿ ಆಡಳಿತದ ನಡುವೆ ಆ ವ್ಯಕ್ತಿ ರಾಜೀನಾಮೆ ಕೊಟ್ಟು ಹೋಗಲ್ವಾ? ಏನ್ ನಡೀತಿದೆ ನನ್ನ ರಾಜ್ಯದಲ್ಲಿ? ದಿನಕ್ಕೊಂದು ಇಂತಹ ಕ್ರೂರ ಘಟನೆಗಳು ನಡೀತಾ ಇದ್ದಾವೆ ಅಂತ ಯಾರಿಗೂ ಇಲ್ಲ. ಹಾಗಾಗಿ ಬಡ ಜನರ ಜೀವ ಹಿಂಡೋದಕ್ಕೆ, ಅವರು ಹುಟ್ಟೋದಕ್ಕಿಂತ ಮೊದಲೇ ಸತ್ತಾಗ ಅಗೌರವ ತೋರಿಸೋದು, ಅವರನ್ನ ಆಂಬ್ಯುಲೆನ್ಸು ಕೊಡದೆ ಬೀದಿ ಹೆಣಗಳಾಗಿ ಬಿಸಾಕಿದ್ರೆ ಅವರ ರಿಲೇಟಿವ್ಸು ಗಾಡಿ ಮೇಲೆ ಎತ್ಕೊಂಡು ಹೋಗೋದು, ಸೈಕಲ್ ಮೇಲೆ ಎತ್ಕೊಂಡು ಹೋಗೋದು, ಹೆಗಲ ಮೇಲೆ ಹೊತ್ಕೊಂಡು ಹೋಗೋದನ್ನು ಸಹ ನೋಡಿದೀವಿ ಹೆಣಗಳನ್ನ. ಇದು ಹುಟ್ಟೋದಕ್ಕೆ ಮೊದಲೇ ಕ್ರೌರ್ಯ. ಹುಟ್ಟಿಗೂ ಸಹ ನಿನಗೆ ಹಕ್ಕಿಲ್ಲ, ಇಲ್ಲಿ ಹುಟ್ಟೋಕ್ಕೆ ಹಕ್ಕಿಲ್ಲ ನಿನಗೆ. ಯು ಡೋಂಟ್ ಡಿಸರ್ವ್ ಟು ಬಿ ಬಾರ್ನ್. ಯಾಕೆಂದ್ರೆ ಇದು ಉತ್ತರ ಪ್ರದೇಶ, ಇಲ್ಲಿ ಯೋಗಿ ಆದಿತ್ಯನಾಥ್ ಆಡಳಿತ ಇದೆ. ಇಲ್ಲಿ ಕೇವಲ ಧರ್ಮದ್ವೇಷಕ್ಕೆ, ಜಾತಿಗಳ ನಡುವೆ ಕಿತ್ತಾಟಕ್ಕೆ ಮತ್ತು ನಮ್ಮ ಶೋಕಿಗೆ ಅಷ್ಟಕ್ಕೆ ಮಾತ್ರ ಅವಕಾಶ. ಬಡವರ ಬದುಕಿಗೆ ಯಾವ ಗ್ಯಾರಂಟಿನೂ ಇಲ್ಲ. ಹುಟ್ಟೋಕೆ ಮೊದಲು ಬೇಕಾದ್ರೂ ಸಾಯಿರಿ, ಸತ್ತ ಮೇಲೆ ಬೇಕಾದ್ರೂ ಬೀದಿ ಹೆಣ ಆಗಿ, ವಿ ಡೋಂಟ್ ಕೇರ್. ಅಂತಹ ಆಡಳಿತ ಇದ್ರೇನೆ ಇಂತಹ ಘಟನೆಗಳು ನಡೀತವೆ. ಯಾಕೆಂದ್ರೆ ಯಾರಿಗೂ ಭಯ ಇರಲ್ಲ. ಆಡಳಿತನ ಹಂಗಿದೆ ಅಷ್ಟೇ. ಅವ್ರು ಕ್ರೂರವಾಗಿದ್ದಾರೆ, ಅವರು ಬಿಸಿ ಇದ್ದಾರೆ, ಬುಲ್ಡೋಸರ್ ಅಲ್ಲಿ ಬಿಸಿ ಇದ್ದಾರೆ, ದ್ವೇಷ ಭಾಷಣದಲ್ಲಿ ಬಿಸಿ ಇದ್ದಾರೆ. ನಮ್ಮನ್ನ ಯಾರು ಕೇರ್ ಮಾಡ್ತಾರೆ? ನಾವು ಇಷ್ಟ ಬಂದಾಗ ಮಾಡ್ಬೋದು, ಲೂಟಿ ಮಾಡ್ಬೋದು, ದುಡ್ಡಿದ್ರೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳೋ ಮಟ್ಟಕ್ಕೆ ಆಸ್ಪತ್ರೆಗಳು ಹೋಗ್ತವೆ. ಅದು ಏನು ಅರ್ಧ ದುಡ್ಡು ಕಟ್ಟಿ ಮಿಕ್ಕಿದ್ದನ್ನ ತಂದು ಕೊಡ್ತೀನಿ ಅಂತ ಹೇಳಿದ್ರು ಸಹ ಪೇಷಂಟ್ನ ಮುಟ್ಟದೇನೆ ಆ ಮಗುನ ಬಲಿ ಕೊಟ್ಟಿದ್ದಾರೆ. ಇದು ಉತ್ತರ ಪ್ರದೇಶದಿಂದ ಲಖೀಂಪುರ್ ಅನ್ನುವಂಥ ಜಿಲ್ಲೆಯ ಬೀರಾ ಅನ್ನುವಂಥ ಜಾಗದಿಂದ ಬರ್ತಿರುವಂತಹದ್ದು ಅಷ್ಟೇ. ಆ ತಂದೆ ತಾಯಿ ಬಾಯಿ ಬಡ್ಕೋಬೇಕು, 2 ದಿನ ನಮ್ಮಂಥವ್ರು ಬಾಯಿ ಬಡ್ಕೋಬೇಕು, ಆದರೆ ಏನೂ ಆಗಲ್ಲ, ನೆಮ್ಮದಿಯಾಗಿ ಇರ್ತಾರೆ, ಎಲ್ಲರೂ ಬೆಚ್ಚಗೆ ಮಲಗಿರ್ತಾರೆ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.